ಈ ತಾಯಿಯ ಋಣವ ತೀರಿಸುವ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಈ ಒಂದು 6ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಆಗಿರುವಂತಹ ಶ್ರೀ ಅಯ್ಯಪ್ಪ ಹುಡಾ ಸರ್ ಅವರು ಹಾಗೂ ಈ ಒಂದು ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಡಾಕ್ಟರ್ ಚನ್ನಬಸವ ಹಿರೇಮಠ ಸರ್ ಅವರೇ ಹಾಗೂ ಈ ಒಂದು ಗೋಷ್ಠಿಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗೌರವಾನ್ವಿತ ಸಾಹಿತಿಗಳೇ, ಸಾಹಿತ್ಯಾಸಕ್ತರೇ, ಪತ್ರಿಕಾ ಮಾಧ್ಯಮದವರೇ ಹಾಗೂ ನಮ್ಮ ರಾಯಚೂರು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರೇ ಮತ್ತು ಪದಾಧಿಕಾರಿಗಳೇ, ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ 20-30 ವರ್ಷದ ಹಿಂದೆ ಒಂದು ಮಾತು ಪ್ರಚಲಿತ ಇತ್ತು. ಧಾರವಾಡದಲ್ಲಿ ನಿಂತು ಒಂದು ಕಲ್ಲನ್ನು ಎಸೆದರೆ ಆ ಎಸೆದಿರುವಂತಹ ಕಲ್ಲು ಯಾವ ಮನೆಯ ಮೇಲೆ ಹೋಗಿ ಬೀಳುತ್ತದೆಯೋ ಆ ಮನೆಯು ಸಾಹಿತಿಯದು ಆಗಿರುತ್ತದೆ ಅಂತ ಹೇಳಿ. ಆದರೆ ಇವತ್ತು ಆ ಕಾಲ ಬದಲಾಗಿದೆ. ಅದೇ ಕಲ್ಲನ್ನು ರಾಯಚೂರಿನ ಒಂದು ಸ್ಥಳದಲ್ಲಿ ನಿಂತು ಎಸೆದಾಗ ಆ ಕಲ್ಲು ಯಾವ ಮನೆಯ ಮೇಲೆ ಹೋಗಿ ಬೀಳುತ್ತದೆಯೋ ಆ ಮನೆಯು ಒಬ್ಬ ಸಾಹಿತಿದಾಗಿರುತ್ತದೆ, ಒಬ್ಬ ತತ್ವ ಪದಕಾರದಾಗಿರುತ್ತದೆ, ಆ ಮನೆಯು ಒಬ್ಬ ಸಂಗೀತಗಾರನಾಗಿರುತ್ತದೆ, ಆ ಮನೆಯು ಆಧುನಿಕ ವಚನಗಾರರಾಗಿರುತ್ತದೆ, ಆ ಮನೆಯು ಹೈಕು ಸಾಹಿತ್ಯವನ್ನ ಜನಪ್ರಿಯಗೊಳಿಸುತ್ತಿರುವಂತಹ ಸಾಹಿತ್ಯದ ಆಗಿರುತ್ತದೆ, ಆ ಮನೆಯು ಬಂಡಾಯ ಸಾಹಿತ್ಯವನ್ನ ಹೆಚ್ಚು ತರುವಂತಹ ಸಾಹಿತ್ಯದಾಗಿರುತ್ತದೆ. ಅಂತಹ ಒಂದು ವೈಭವ, ಅಂತಹ ಒಂದು ಸಾಹಿತ್ಯದ ಹಿರಮೆ ನಮ್ಮ ರಾಯಚೂರು ತಾಲೂಕು ಹೊಂದಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಎನಿಸುತ್ತದೆ. ಸೊ ಈ ನಿಟ್ಟಿನಲ್ಲಿ ನನಗೆ ಕೊಟ್ಟಿರುವಂತಹ ವಿಷಯ ರಾಯಚೂರು ತಾಲೂಕು ಸಾಹಿತ್ಯ ಹಿರಮೆ. ಮಾನ್ಯ ಗೋಷ್ಠಿಯ ಅಧ್ಯಕ್ಷರು ಕೊಟ್ಟಿರುವಂತಹ ಸಮಯದ ಮಿತಿಯೊಳಗೆ ನಾನು ನನ್ನ ವಿಷಯವನ್ನು ಪ್ರಸ್ತಾಪಿಸುವಂತಹ ಪ್ರಯತ್ನವನ್ನು ಪಡುತ್ತೇನೆ. ಕರ್ನಾಟಕದ ಇತಿಹಾಸದಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ಮುತ್ತು ರತ್ನಗಳನ್ನು ನೀಡಿರುವಂತಹ ಹೆಗ್ಗಳಿಕೆ ನಮ್ಮ ರಾಯಚೂರು ತಾಲೂಕಿಗೆ ಸಲ್ಲುತ್ತದೆ. 12ನೇ ಶತಮಾನದ ವಚನ ಸಾಹಿತ್ಯದ ಪ್ರಮುಖರು, 14-15ನೇ ಶತಮಾನದ ಹರಿದಾಸರು ಈ ರಾಯಚೂರು ತಾಲೂಕು ಕಂಡಿದೆ. ತತ್ವ ಪದಕಾರರನ್ನು ಈ ತಾಲೂಕು ಕಂಡಿದೆ. ಬಹುಮುಖ್ಯ ದಲಿತ ಬಂಡಾಯ ಚಳವಳಿಗಳು ಸಾಹಿತ್ಯದ ಮೂಲಕವೇ ಆಗಿರುವುದು. ಅದರಲ್ಲಿ ರಾಯಚೂರಿನ ಬಂಡಾಯ ಸಾಹಿತಿಗಳು ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ. ಈಗಲೂ ಈ ಪರಂಪರೆ ಮುಂದುವರೆದಿದೆ. ಬಹಳ ಮುಖ್ಯವಾಗಿ ಸಾಹಿತ್ಯಕ್ಕೆ ಗಜಲ್ ಪ್ರಕಾರವನ್ನು ಕೊಟ್ಟಿರುವುದು ನಮ್ಮ ರಾಯಚೂರು ತಾಲೂಕು. ಕನ್ನಡ ಗಜಲ್ನ ಪ್ರಥಮ ಕನ್ನಡ ಗಜಲಕಾರರಾಗಿರುವಂತಹ ನಾಡೋಜ ಡಾಕ್ಟರ್ ಶಾಂತರಸ ಹೆಮ್ಮೆರಾಳು ಆಗಿರುವುದು ಅತಿ ದೊಡ್ಡ ಹೆಮ್ಮೆ ಆಗಿದೆ. ಅವರಿಂದ ಪ್ರಾರಂಭವಾದ ಕನ್ನಡದ ಗಜಲ್ ಬರಹಗಾರರ ಪರಂಪರೆ ಪ್ರತಿನಿತ್ಯ ರಾಯಚೂರು ತಾಲೂಕಿನಲ್ಲಿ ಬೆಳೆಯುತ್ತಿದೆ. ರಾಯಚೂರು ತಾಲೂಕು ಯಾವತ್ತೂ ಪ್ರಯೋಗಶೀಲತೆಗೆ ಮುಂಚೂಣಿಯಲ್ಲಿದೆ. ಸಾಹಿತ್ಯ ಪ್ರಕಾರಗಳ ಹಲವು ಧಾರೆಗಳ ಮೂಲ ನೆಲವು ರಾಯಚೂರು ಆಗಿದೆ. ಜಪಾನ್ ದೇಶದ ಮೂಲ ಆಗಿರುವಂತಹ ಹೈಕು ಸಾಹಿತ್ಯ ರಚನೆಯನ್ನು ಯಾವುದೇ ಭಾಗದಲ್ಲಿ ಆಗದಂತಹ ಸೃಜನಶೀಲತೆ ಈ ನೆಲದಲ್ಲಿ ಆಗಿದೆ. ಈ ಹೈಕು ಸಾಹಿತ್ಯ ಪ್ರಕಾರವನ್ನು ಮೊಟ್ಟ ಮೊದಲಿಗೆ ಕನ್ನಡಕ್ಕೆ ತಂದವರು ಹೃದಯವಂತ ಬರಹಗಾರರು, ಯುವಕರಿಗೆಲ್ಲ ಮಾರ್ಗದರ್ಶಿಯಾಗಿರುವಂತಹ ರಾಯಚೂರು ತಾಲೂಕಿನ ಖ್ಯಾತ ಸಾಹಿತಿಗಳಲ್ಲಿ ಒಬ್ಬರಾಗಿರುವಂತಹ ಶ್ರೀ ವೀರ ಹನುಮಾನವರು. ಇವರಿಂದ ಪ್ರೇರಣೆಗೊಂಡಂತಹ ಹಲವಾರು ರಾಯಚೂರು ತಾಲೂಕಿನ ಸಾಹಿತಿಗಳು ಹೈಕು ಸಾಹಿತ್ಯ ರಚನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. DVG ಅವರು ಸಾಹಿತ್ಯದ ಬಗ್ಗೆ ಹೇಳಿದಂತಹ ಮಾತು, ಯಾವ ವಾಕ್ಯ ಸರಣಿಯಿಂದ ಕೇಳಿದವನ ಅಥವಾ ಓದಿದವನ ಹೃದಯಕ್ಕೆ ಒಂದು ಹಿತಾನುಭಾವವು, ಅವನ ಬುದ್ಧಿಗೆ ಒಂದು ಬೆಳಕು, ಅವನ ಜೀವನಕ್ಕೆ ಒಂದು ಸತ್ತ ಪ್ರಚೋದನೆಯು ಉಂಟಾಗುತ್ತದೆಯೋ ಅದೇ ಸಾಹಿತ್ಯ. ಇಂತಹ ಒಂದು ಸಾಹಿತ್ಯವನ್ನು ರಾಯಚೂರು ತಾಲೂಕಿನ ಸಾಹಿತಿಗಳು ನೀಡುತ್ತಾ ಇದ್ದಾರೆ. ಭವಿಷ್ಯದಲ್ಲಿಯೂ ಸಹ ಅವರು ನೀಡುವರು ಎನ್ನುವಂತಹ ವಚನ ಸಾಹಿತ್ಯವನ್ನು ತೆಗೆದುಕೊಂಡಾಗ ವಚನಕಾರರು ನುಡಿದ ಮಾತುಗಳೇ ವಚನಗಳು ಆಗಿದ್ದಾವೆ. 1993ರಲ್ಲಿ ಪ್ರಕಟವಾದಂತಹ ಸಮಗ್ರ ವಚನ ಸಂಪುಟ ಜನಪ್ರಿಯ ಆವೃತ್ತಿಗಳ ಪ್ರಕಾರ 12ನೇ ಶತಮಾನದಿಂದ 19ನೇ ಶತಮಾನದವರೆಗೆ
ಆಗಿ ಹೋದ ವಚನಕಾರರ ಸಂಖ್ಯೆ 250 ಎಂದು ತಿಳಿದು ಬಂದಿದೆ. ಅದರಲ್ಲಿಯೂ ಸಹ ರಾಯಚೂರಿನ ತಾಲೂಕಿನ ವಚನಕಾರರು ಇರುವುದು ಹೆಮ್ಮೆಯ ವಿಷಯವಾಗಿದೆ. ಅದರ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಧುನಿಕ ವಚನಕಾರರನ್ನು ರಾಯಚೂರು ತಾಲೂಕಿನಲ್ಲಿ ನಾವು ಕಾಣುತ್ತೇವೆ. 12ನೇ ಶತಮಾನದ ವಚನ ಸಾಹಿತ್ಯದ ನೆರಳು ಮತ್ತು ತಿರುಳೆ ಆಧುನಿಕ ವಚನಕಾರರಲ್ಲಿ ಕಂಡು ಬಂದಿದೆ. ಇಂದಿನ ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷರು ಆಗಿರುವಂತಹ ಶ್ರೀ ಅಯ್ಯಪ್ಪಯ್ಯ ಹುಳ ಇವರು ಆಧುನಿಕ ವಚನಕಾರರಲ್ಲಿ ಒಬ್ಬರಾಗಿದ್ದಾರೆ. ಸೂಗರೇಶ್ವರನ್ನು ಕುರಿತು ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಚನ್ನಸಗೂರು ವೀರ ವಚನಾಂತಿಕದೊಂದಿಗೆ ಆಧುನಿಕ ವಚನಗಳನ್ನು ಬರೆಯುತ್ತಾರೆ. 30 ಹೆಚ್ಚು ಪುಸ್ತಕಗಳನ್ನು ಪ್ರಕಟಿಸಿದಂತಹ ಹಿರಿಮೆ ಇವರದಾಗಿದೆ. ಇವರ ಜೊತೆಗೆ ಶ್ರೀ ವೀರಣ್ಣ ಬರಿಗಾಳ್, ಶ್ರೀ ತಿಪ್ಪಣ್ಣ ಹೂಗಾರ್, ಶ್ರೀ NB ಲಕ್ಷ್ಮೀರೆಡ್ಡಿ, ಸಿದ್ಧಲಿಂಗ ಸ್ವಾಮಿಗಳು, ಶ್ರೀಮತಿ ಲಕ್ಷ್ಮೀದೇವಿ ಶಾಸ್ತ್ರಿ, ಶ್ರೀ ರಾಮಸ್ವಾಮಿ ನವಲಿ, ಶ್ರೀ ರಮೇಶ್ ಬೇಗು, ಶ್ರೀಮತಿ ಲಲಿತಾ ಬಸನಗೌಡ, ಶ್ರೀ ಶೇಖರಪ್ಪ ಹುಲಿಗೇರಿ, ಇನ್ನು ಅನೇಕ ಆಧುನಿಕ ವಚನಕಾರರನ್ನು ನಮ್ಮ ರಾಯಚೂರು ತಾಲೂಕಿನ ವಚನ ಸಾಹಿತ್ಯಕ್ಕೆ ತಮ್ಮ ಕೊಡುಗೆಯನ್ನು ನೀಡುತ್ತಾ ಇದ್ದಾರೆ. ದಾಸ ಸಾಹಿತ್ಯವನ್ನು ತೆಗೆದುಕೊಂಡಾಗ ರಾಯಚೂರು ಜಿಲ್ಲೆ ದಾಸ ಸಾಹಿತ್ಯದ ತವರು ಕ್ಷೇತ್ರ ಎಂಬುದು ಎಲ್ಲರೂ ಸಹ ಒಪ್ಪಲೇಬೇಕಾಗಿರುವಂತಹ ಒಂದು ಅಂಶ. ದಾಸ ಸಾಹಿತ್ಯದಲ್ಲಿ ಸಾಕಷ್ಟು ಜನ ರಾಯಚೂರು ತಾಲೂಕಿನವರು ಇವತ್ತು ಕೃಷಿಯನ್ನು ಮಾಡಿ ದಾಸ ಸಾಹಿತ್ಯವನ್ನ ಇವತ್ತು ರಾಯಚೂರಿಗೆ ಮಾತ್ರ ಸೀಮಿತಗೊಳಿಸದೆ ಕರ್ನಾಟಕ ರಾಜ್ಯಕ್ಕೂ ಇಡೀ ದೇಶಕ್ಕೂ ಪ್ರಸರಿಸುವಂತಹ ಕೆಲಸವು ಇಲ್ಲಿ ಆಗಿದೆ. ಅದರಲ್ಲಿ ವಿಶೇಷವಾಗಿ ಅಶ್ಕಿಯಾಳ ಗ್ರಾಮದ ಗೋವಿಂದದಾಸರು ಪ್ರಮುಖರೆನಿಸಿದ್ದಾರೆ. ಸಿಂಗರೋಡಿ ಗ್ರಾಮದ ಶ್ರೀವರ ಬಂಡೇಶ್ವರನ ವಿಠಲರು, ಗುರುಶ್ಯಾಮ ವಿಠಲರು, ಹಾಗೆಯೇ ಡಾಕ್ಟರ್ ಶೀಲಾಕುಮಾರ್ ದಾಸ್ ಇವರು ದಾಸ ಸಾಹಿತ್ಯದಲ್ಲಿ ಅತಿ ದೊಡ್ಡದಾದಂತಹ ಕೊಡುಗೆಯನ್ನ ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು ನಾವು ಕಾಣಬಹುದು. ಅವರು ಸುಮಾರು 21ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. 159ಕ್ಕಿಂತ ಅಧಿಕ ಉಪನ್ಯಾಸಗಳನ್ನ ಅವರು ನೀಡಿರುವಂತಹದ್ದು. ಜೊತೆಗೆ ದಾಸಾಂಜಲಿ ಕಾರ್ಯಕ್ರಮದಲ್ಲಿ 24 ದಾಸರ ಕುರಿತಾದ ನಾಟಕಗಳನ್ನು ಆಯೋಜಿಸಿ ಬಿತ್ತರಿಸಲಾಗಿದೆ. ಹಾಗೆಯೇ ತತ್ವಪದ ಸಾಹಿತ್ಯ, ಈಗಾಗಲೇ ಆಶಯ ನುಡಿಯಲ್ಲಿ ಹೇಳಿರುವ ಹಾಗೆ ತತ್ವಪದ ಸಾಹಿತ್ಯವು ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡು ಬಂದಿರುವಂತಹದ್ದು ನಮ್ಮ ಭಾಗದಲ್ಲಿ ಎನ್ನುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ವಿಶೇಷವಾಗಿ ರಾಯಚೂರಿನ ಹನುಮಂತವ್ವ ಅವರು ಬರೆದಿರುವಂತಹ ಹಲವಾರು ತತ್ವಪದಗಳು ಇವತ್ತು ನಮ್ಮೆಲ್ಲರಿಗೆ ಉದಾಹರಣೆಯಾಗಿ ನಿಲ್ಲುತ್ತವೆ. ನೋಡಲು ಬಂದೆ ಈ ಮನೆ ಅಲ್ಲೇ ಇರುವುದು ನಮ್ಮ ಮನೆ ಎನ್ನುವಂತಹ ತತ್ವಪದ ಎಷ್ಟೊಂದು ಅರ್ಥಗರ್ಭಿತವಾಗಿದೆ. ಅದೇ ರೀತಿಯಾಗಿ ಗಜಲ್ ಸಾಹಿತ್ಯ, ಈಗಾಗಲೇ ಹೇಳಿರುವ ಹಾಗೆ ಗಜಲ್ ಸಾಹಿತ್ಯದಲ್ಲಿ ನಮ್ಮ ರಾಯಚೂರಿನ ಕೊಡುಗೆ ಶ್ರೇಷ್ಠವಾಗಿದೆ ಮತ್ತು ಉತ್ತಮವಾಗಿರುವಂತಹದ್ದು. ಈ ನಿಟ್ಟಿನಲ್ಲಿ ನಾಡೋಜ ಶಾಂತರಸ ಹೆಬ್ಬಾರಳವರು ಉರ್ದುವಿನಲ್ಲಿರುವಂತಹ ಸಾಕಷ್ಟು ಗಜಲ್ಗಳನ್ನ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಇವರು ಕನ್ನಡದ ಸಾಹಿತ್ಯಕ್ಕೆ ಕನ್ನಡದ ಗಜಲನ್ನು ನೀಡಿರುವಂತಹ ಹಿರಿಮೆಯನ್ನ ನಾವು ಕಾಣ್ತಾ ಇದ್ದೇವೆ. ಅದರ ಜೊತೆಗೆ ಬಹಳಷ್ಟು ಜನ ಗಜಲ ಸಾಹಿತ್ಯದಲ್ಲಿ ಇವತ್ತು ಮುನ್ನಡೆಯುತ್ತಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗೆಯೇ ನಾವು ಬಂಡಾಯ ಸಾಹಿತ್ಯವನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಇವತ್ತು ಜನರು ನಾವು ಸಾಹಿತ್ಯಕ್ಕಾಗಿ ಬರೆದಿರುವಂತಹದ್ದನ್ನು ನಾವು ನೋಡುತ್ತೇವೆ. ಯಾವಾಗ ದಲಿತ ಬಂಡಾಯ ಸಾಹಿತ್ಯವು ಬಂದಿತು ಆಗ ಸಾಹಿತ್ಯವು ಜನರಿಗಾಗಿ ಬರಲಿಕ್ಕೆ ಪ್ರೇರಣೆಯಾಯಿತು. ಆ ಸಾಹಿತ್ಯದ ಮುಖಾಂತರ ಜನರ ಕಷ್ಟಗಳನ್ನ, ಜನರ ನೋವುಗಳನ್ನ ಗುರುತಿಸುವಂತಕ್ಕೆ ಸಾಧ್ಯವಾಯಿತು. ಆ ನಿಟ್ಟಿನಲ್ಲಿ ನಾವು ಜಮ್ಮಣ್ಣ ಅಮರಚಿಂತರನ್ನು ನೆನಪಿಸಿಕೊಳ್ಳಬೇಕಾಗುತ್ತದೆ, ಬೋಳಬೆಂಡಪ್ಪ ಅವರನ್ನು ನೆನಪಿಸಿಕೊಳ್ಳಬೇಕಾಗುತ್ತದೆ, ಬಾಬು ಭಂಡಾರಿಗಲ್ಲ ಅವರನ್ನ ನೆನಪಿಸಿಕೊಳ್ಳಬೇಕಾಗುತ್ತದೆ, ವೀರ ಹನುಮಾನ್ ಅವರನ್ನ ನೆನಪಿಸಿಕೊಳ್ಳಬೇಕಾಗುತ್ತದೆ. ಇವರೆಲ್ಲರೂ ಸಹ ಏನಿದೆ ಅಂತಂದ್ರೆ ಸಾಕಷ್ಟು ರೀತಿಯಲ್ಲಿ ಬಂಡಾಯ ಸಾಹಿತ್ಯದಲ್ಲಿ ಸಾಕಷ್ಟು ಕೊಡುಗೆಯನ್ನ ಕೊಟ್ಟಿರುವಂತಹದ್ದನ್ನು ನಾವು ನೋಡ್ತೇವೆ. ಅದರ ಜೊತೆಗೆ ಇವತ್ತು ಜಾಪಾನಿನ ಮೂಲ ಸಾಹಿತ್ಯವಾಗಿರುವಂತಹ ಹೈಕು ಸಾಹಿತ್ಯದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಪ್ರಯೋಗಶೀಲತೆಯನ್ನು ಮಾಡಿ ಹೈಕು ಸಾಹಿತ್ಯವನ್ನು ಜನಪ್ರಿಯಗೊಳಿಸುತ್ತಾ ಇರುವಂತಹದ್ದು ನಮ್ಮ ರಾಯಚೂರಿನ ಸಾಹಿತಿಗಳು ಅಂತ ಹೇಳಿ ನನಗೆ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗುತ್ತದೆ. ಆ ನಿಟ್ಟಿನಲ್ಲಿ ನಾನು ಇಲ್ಲಿ ಮಾನ್ಯ ಸಮ್ಮೇಳನ ಅಧ್ಯಕ್ಷರಲ್ಲಿ
ಮತ್ತು ಗೋಷ್ಠಿಯ ಅಧ್ಯಕ್ಷರಲ್ಲಿ ವಿನಂತಿಸಿಕೊಳ್ತೇನೆ, ದಯವಿಟ್ಟು ಇವೆಲ್ಲ ಏನು ಮುತ್ತು ರತ್ನಗಳಿದ್ದಾವೆ, ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿರುವಂತಹ ಸಾಹಿತಿಗಳಿದ್ದಾರೆ, ಇವರೆಲ್ಲರನ್ನ ಒಂದುಗೂಡಿಸಿ ಇವರ ಪುಸ್ತಕಗಳು, ಇವರು ಬರೆದಿರುವಂತಹ ಕಥೆಗಳು, ಕವನಗಳು, ಕಾದಂಬರಿಗಳು ನಮ್ಮ ರಾಯಚೂರು ಜಿಲ್ಲೆಯ ಪ್ರತಿ ಶಾಲೆಯ ಗ್ರಂಥಾಲಯದಲ್ಲಿ ಇರುವ ಹಾಗೆ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿಸಿಕೊಳ್ತೇನೆ. ಇವತ್ತು ಸಾಕಷ್ಟು ಜನ ಸಾಹಿತಿಗಳ ಹೆಸರುಗಳನ್ನ ನಾನು ಹೇಳಲಿಕ್ಕೆ ಆಗಲಿಲ್ಲ. ಸೊ ಆ ಒಂದು ಕಾರಣಕ್ಕೆ ನಾನು ಅವರಲ್ಲಿ ಕ್ಷಮೆ ಯಾಚಿಸ್ತೇನೆ. ನಮ್ಮ ತಾಲೂಕಿನಲ್ಲಿ ಎಷ್ಟೊಂದು ಸಾಹಿತಿಗಳಿದ್ದಾರೆ ಅಂತಂದ್ರೆ, ಪ್ರತಿದಿನ ಒಬ್ಬೊಬ್ಬ ಸಾಹಿತ್ಯವನ್ನು ಪರಿಚಯಿಸಿಕೊಂಡು ಹೋಗುತ್ತಾ ಹೋದರೆ ಒಂದು ವರ್ಷದಲ್ಲಿ ಬರುವಂತಹ 365 ದಿನಗಳು ಸಹ ಸಾಲುವುದಿಲ್ಲ. ಅಂತಹ ಆ ಒಂದು ಮಟ್ಟದಲ್ಲಿ ನಮ್ಮ ರಾಯಚೂರು ತಾಲೂಕಿನ ಸಾಹಿತ್ಯ ಬೆಳೀತಾ ಇದೆ. ಭವಿಷ್ಯದ ದಿನಗಳು ಏನಿದ್ದಾವೆ, ಸಾಹಿತ್ಯದ ದಿನಗಳು, ಅವು ನಮ್ಮ ರಾಯಚೂರು ತಾಲೂಕಿನೂ ರಾಯಚೂರಿನ ಜಿಲ್ಲೆಯೂ ಆಗಲಿವೆ ಎನ್ನುವಂತಹ ಆಶಾಭಾವನೆಯನ್ನು ವ್ಯಕ್ತಪಡಿಸುತ್ತಾ, ಮನೆ ಅಧ್ಯಕ್ಷರು ನೀಡಿರುವಂತಹ ಸಮಯದ ಮಿತಿಯೊಳಗೆ ನನ್ನ ಮಾತುಗಳನ್ನು ಮುಗಿಸಿ ನನಗೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಸಹ ನನ್ನ